ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಂಕಿ, ಯಾಕೆ ಬೇಜಾರಲ್ಲಿದೆಯಲ್ಲ? ಜಾನು ಅವ್ರ ಫೋನ್ ತೆಗಿತಾ ಇಲ್ವಾ? ಅಪ್ಪಂಗ್ ಫೋನ್ ಮಾಡು. ವೆಂಕಿ ಫೋನ್ ಮಾಡ್ತಾ ಇದ್ದಾನೆ. ವೆಂಕಿ, ಚೆಲ್ವಿ ಚೆನ್ನಾಗಿದ್ಯಮ್ಮ? ನಾವ್ ಚೆನ್ನಾಗಿದ್ದೀವಿ, ನೀವ್ ಚೆನ್ನಾಗಿದ್ದೀರಾ? ಏನಾಯ್ತು ವೆಂಕಿ, ಯಾಕೆ ಒಂಥರ ಇದೆಯಾ? ನೀನು ಫೋನ್ ಮಾಡ್ತಿದ್ಯಾ? ನಾನು ಫೋನ್ ಮಾಡ್ತಾನೆ ಇದ್ದೀನಿ. ಅವಳು ಯಾಕೋ ಫೋನೇ ತೆಗಿತಾ ಇಲ್ಲಪ್ಪ. ಅಳಿಯಂದಿರ್ಗೂ ಫೋನ್ ಮಾಡಿದ್ದೆ, ಅವರು ತೆಗಿತಾ ಇಲ್ಲ. ಏನ್ ಕೆಲ್ಸ ಇದೆಯೋ ಏನೋ. ವೆಂಕಿ, ನೀನು ಅಮ್ಮ ಸುಮ್ಮನೆ ತಲೆ ಕೆಡಿಸ್ಕೋತಿದ್ದೀರಾ. ಹಾಗೇನಾದರೂ ಇದ್ರೆ ಅಳಿಯಂದ್ರು ಫೋನ್ ಮಾಡ್ತಿದ್ರು ತಾನೆ. ತಾಳ್ಮೆಯಿಂದ ಇರಿ, ಏನೂ ಆಗಿರಲ್ಲ. ಬೇಡ ವೆಂಕಿ, ಜಾನು ಅವರು ಅವ್ರೆ ಬಸ್ರಿ ಆಗೋರೆ. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ನಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರು ಜಾಸ್ತಿ ಓಡಾಡ್ತಾರೆ. ಅವಾಗ ಅವ್ರಿಗೆ ಸುಸ್ತಾಗಕ್ಕಿಲ್ವಾ? ಅದರಿಂದ ಅವ್ರಿಗೆ ತೊಂದರೆ ತಾನೇ. ಚೆಲ್ವಿ ಹೇಳೋದು ಕರೆಕ್ಟ್ ಆಗಿದೆ. ಇವತ್ತು ಸಂಜೆ ತನಕ ಕಾಯೋಣ. ಫೋನ್ ಬರಲಿಲ್ಲ ಅಂದ್ರೆ ನೀನೇ ಹೋಗಿ ನಿನ್ ತಂಗಿನ ನೋಡ್ಕೊಂಬ. ನಾನು ಆಮೇಲೆ ಫೋನ್ ಮಾಡ್ತೀನಿ. ವೆಂಕಿ ಫೋನ್ ಮಾಡ್ತಾರೆ, ತಗ ಹೋಗಮ್ಮ. ರೀ, ನನ್ಗ್ಯಾಕೋ ಜಾನು ಬಗ್ಗೆ ಯೋಚನೆ ಆಗಿದೆ. ಅವಳಿಗೆ ಏನಾಗಿದೆಯೋ, ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ತರ ಆಗಿದೆಯೋ ಏನೋ. ಮನ್ಸಲ್ಲಿ ಏನೇನೋ ಓಡ್ತಾ ಇದೆ ರೀ. ಲಕ್ಷ್ಮಿ, ನೀನು ಯಾವಾಗಲೂ ಹೀಗೆ ಏನಾದರೂ ಒಂದು ವಿಷಯ ತಲೆಗೆ ಹೋಗ್ಬಿಟ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಈಗ ಹೇಳದ್ನಲ್ಲ, ಇವತ್ತು ಸಂಜೆ ತನಕ ತಾಳ್ಮೆಯಿಂದ ಇರಿ. ಫೋನ್ ಬರಲಿಲ್ಲ ಅಂದರೆ ವೆಂಕಿನೇ ಕಳಿಸಿ ಏನಾಗಿದೆ ಅಂತ ಕೇಳ್ಬೋದು, ಆಯ್ತಾ? ಸರಿ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.